ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ. MSc ಓದುತ್ತಿದ್ದ ಯುವತಿ ಚಿನ್ನದ ಪದಕವನ್ನು ಪಡೆದು ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಅದೇ ವರ್ಷ PU ಕಾಲೇಜಿನ ಉಪನ್ಯಾಸಕ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ. MSc ಮುಗಿಸಿದ ಈ ವಿದ್ಯಾರ್ಥಿನಿ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಪಡೆದುಕೊಳ್ತಾರೆ. ಅಂಕ ಕಡಿಮೆ ಇದ್ದ ಇವರ ಸ್ನೇಹಿತರಿಗೆ ಈ ಉಪನ್ಯಾಸಕ ಹುದ್ದೆ ಸಿಗುವುದಿಲ್ಲ. ಈ ಸಮಯದಲ್ಲಿ ಕೆಲವರು ಆಯ್ಕೆಯಾದ ಉಪನ್ಯಾಸಕಿಗೆ ನೀವು ಅದ್ಭುತ ಅಂತಾರೆ. ಅವರ ಸ್ನೇಹಿತೆಯರಿಗೆ ನಿಮ್ಮದು ದುರದೃಷ್ಟ ಅಂತಾರೆ. ಈ ಕತೆ ಮುಂದುವರಿಯುತ್ತೆ. ಕೆಲ ಸಮಯದಲ್ಲಿಯೇ ಪದವಿ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಅಂದು ಕೆಲಸ ಸಿಗದ ಗೆಳತಿಯರಿಗೆ ಪದವಿ ಕಾಲೇಜಿನಲ್ಲಿ ಕೆಲಸ ಸಿಗುತ್ತೆ. PU ಕಾಲೇಜಿನ ಉಪನ್ಯಾಸಕರು ಹೆಚ್ಚೆಂದರೆ ಪ್ರಾಂಶುಪಾಲರಾಗಬಹುದು. ಆದರೆ ಪದವಿ ಕಾಲೇಜಿನವರು ವಿಶ್ವವಿದ್ಯಾನಿಲಯದ ಕುಲಪತಿಗಳೇ ಆಗಬಹುದು. ಸಂಬಳ ವಿಚಾರವಂತೂ ಹೇಳುವುದೇ ಬೇಡ, ಅಜಗಜಾಂತರ ವ್ಯತ್ಯಾಸ. ನಮ್ಮ ಬದುಕಿನಲ್ಲಿಯೂ ಹಾಗೆ ಸಾಧನೆಗೆ ಸೀಮಿತ ಚೌಕಟ್ಟು ಅಂತ ಎಲ್ಲೂ ಇಲ್ಲ. ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ವಿಫಲವಾದರೆ ಛಲ ಬಿಡದೆ ಪ್ರಯತ್ನವನ್ನು ಮುಂದುವರಿಸಬೇಕು. ನಾವು ಬಯಸಿದ್ದು ನಮಗೆ ಸಿಗದೇ ಇರಬಹುದು, ಆದರೆ ಯಾರಿಗೆ ಗೊತ್ತು, ಅದಕ್ಕಿಂತ ಉತ್ತಮವಾದ ಬದುಕು ನಮಗಾಗಿ ಕಾಯುತ್ತಿರಬಹುದಲ್ವೇ? ದಾರಿಯ ಕೊನೆ ಎಂದು ನಾವಂದುಕೊಂಡಿದ್ರೆ ಹೊಸ ದಾರಿಯೊಂದರ ತಿರುವಾಗಿರಬಹುದು. ಆ ತಿರುವು ನಮ್ಮ ಬದುಕನ್ನು ಬದಲಾಯಿಸಬಹುದು. ಸ್ನೇಹಿತರೆ, ನೀವು ಸಹ ಒಂದು ಕೆಲಸದಲ್ಲಿ ಸೋತಿರೆಂದು ಹತಾಶರಾಗಬೇಡಿ. ಕೆಲಸವನ್ನು ಮುಂದುವರಿಸಿ, ಪ್ರಯತ್ನ ಪಡಿ. ಗೆಲುವು ನಿಮ್ಮದಾಗಬಹುದು. ನೀವು ಕೂಡ ಸಾಧಕರಾಗಬಹುದು.